ಆತ್ಮೀಯ ಶಿಕ್ಷಕ ಆಕಾಂಕ್ಷಿಗಳೇ, ಶಿಕ್ಷಕರ ನೇಮಕಾತಿಗೆ ಸಿಎಂ ಗ್ರೀನ್ ಸಿಗ್ನಲ್. ಬನ್ನಿ ಶಿಕ್ಷಕ ಆಕಾಂಕ್ಷಿಗಳೇ, ಇಂದಿನ ಈ ಒಂದು ವಿಡಿಯೋದಲ್ಲಿ ಬಹಳ ಕುತೂಹಲದಿಂದ ಕಾಯ್ತಾ ಇದ್ದ ಶಿಕ್ಷಕರ ನೇಮಕಾತಿ ಕುರಿತು ಒಂದು ಲೇಟೆಸ್ಟ್ ಇನ್ಫಾರ್ಮೇಷನನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ಶಿಕ್ಷಕರ ನೇಮಕಾತಿ ಕುರಿತು ಶಿಕ್ಷಕ ಆಕಾಂಕ್ಷಿಗಳು ನೋಟಿಫಿಕೇಷನ್ ಫೆಬ್ರವರಿ ತಿಂಗಳಲ್ಲಿ ಬರುತ್ತೆ ಅನ್ನೋದ್ರ ಬಗ್ಗೆ ಕಾತು ಕೂತಾ ಇದ್ದರು. ಅಷ್ಟರೊಳಗೆ ಇಂಟರ್ನಲ್ ರಿಸರ್ವೇಷನ್ ಕಾರಣದಿಂದ ಮಾರ್ಚ್ 27ರವರೆಗೆ ಯಾವುದೇ ನೋಟಿಫಿಕೇಷನ್ ಆಗೋದಿಲ್ಲ. ಮಾರ್ಚ್ 23 ಅಥವಾ 27ರ ನಂತರ ಮತ್ತೆ ನೋಟಿಫಿಕೇಷನ್ ಆಗಬಹುದು ಅಂತ ಕಾದು ಕೂತಿದ್ದಾರೆ. ಹಾಗಾಗಿ ಈಗ ಶಿಕ್ಷಕರ ನೇಮಕಾತಿ ಕುರಿತು PST ಆಗಲಿ, GPSTR ಆಗಲಿ, HSTR ಆಗಲಿ ನೇಮಕಾತಿಗಳು ಪ್ರಾರಂಭ ಆಗುವುದು ಯಾವಾಗ, ಯಾವ ದಿನಾಂಕಗಳಿಂದ ನಾವು ನೋಟಿಫಿಕೇಷನ್ ಒಂದು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ವೇಟ್ ಮಾಡ್ತಾ ಇದ್ದಾರೆ ಶಿಕ್ಷಕ ಆಕಾಂಕ್ಷಿಗಳು. ಮೋಸ್ಟ್ ಪ್ರೊಬಾಬ್ಲಿ ನೋಡಿ, ಈಗ ಮಾರ್ಚ್ 24, 23 ಇದೆ. ಸೊ ಇನ್ನು 2-3 ದಿನಗಳ ನಂತರ ಮಾರ್ಚ್ 27ರ ನಂತರ ನೇಮಕಾತಿ ಅಧಿಸೂಚನೆಗಳು ಬರ್ಬೋದು ಅಂತ ಒಂದು ಹೋಪ್ ಇದೆ. ಹಾಗಾಗಿ PSTR ಆಗಲಿ, GPSTR ಆಗಲಿ ಮತ್ತು HSTR, ಅದರ ಜೊತೆಗೆ ಅನುದಾನಿತ ಶಾಲೆಗಳಲ್ಲಿ ಶಿಕ್ಷಕರ ನೇಮಕಾತಿ, PU ಲೆಕ್ಚರರ್ ರಿಕ್ರೂಟ್ಮೆಂಟ್, ಈ ಎಲ್ಲ ನೇಮಕಾತಿಗಳು ಆಗಬೇಕಿದೆ. ಸೊ ಹಾಗಾಗಿ 1 by 1 ಆಗಿ ನೇಮಕಾತಿ ಅಧಿಸೂಚನೆಗಳು ಬರುತ್ತೋ ಅಥವಾ ಹೇಗೆ ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಪ್ರಶ್ನೆ ಆಗಿರುತ್ತೆ ವೀಕ್ಷಕರೇ. ಏನು ಬರೀ PSTನೇ ಕಾಲ್ ಮಾಡ್ತಾರಾ ಅಥವಾ GPSTನೇ ಕಾಲ್ ಮಾಡ್ತಾರಾ ಅಥವಾ HSTR ಕಾಲ್ ಮಾಡ್ತಾರಾ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ. ಸೊ ಈ ಎಲ್ಲ ಮಾಹಿತಿಗಳ ಕುರಿತು ಮುಂದಿನ ವಿಡಿಯೋದಲ್ಲಿ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಮೊದಲು ನೇಮಕಾತಿ ಯಾವಾಗ ನೋಟಿಫಿಕೇಷನ್ ಆಗ್ಬೋದು, PST ಆಗಲಿ, GPSTR ಆಗಲಿ ಅಥವಾ HSTR ಆಗಲಿ, HK ಮತ್ತು ನಾನ್ HK ವಿಭಾಗಗಳಲ್ಲಿ ನೇಮಕಾತಿಗಳ ಕುರಿತು ಮಾಹಿತಿಯನ್ನು ಶೇರ್ ಮಾಡ್ತೀನಿ. ಟಿಲ್ ದೆನ್ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫ್ರೆಂಡ್ಸ್.